3-dimensional geometry, class 10. Previous class ಅಲ್ಲಿ ಈಕ್ವೇಷನ್ ಆಫ್ ಪ್ಲೇನ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇವತ್ತು ನೋಡಿ ಈಕ್ವೇಷನ್ ಆಫ್ ಪ್ಲೇನ್ passing through line of intersection of two planes. Equation of plane passing through line of intersection of two planes. ನೋಡಿ ಇಲ್ಲಿ ಫಸ್ಟ್ ಪಿ ಯು ಸಿ ಇದು ಒಂದು ಐಡಿಯಾ ಯೂಸ್ ಮಾಡ್ತೀವಿ. ಫಸ್ಟ್ ಪಿ ಯು ಸಿಯಲ್ಲಿ ಏನು ಗೊತ್ತಿದೆ ಅಂದರೆ ಈ ಥರ ಒಂದು ಲೈನ್ ಇದೆ ಅಂದ್ಕೊಳ್ಳಿ. ಇದನ್ನ L1 ಇದನ್ನ L2 ತೊಗೊಂಡಿರ್ತೀನಿ. ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸ್ಟ್ರೇಟ್ ಲೈನಲ್ಲಿ ಕಲ್ಕೊಂಡಿರ್ತೀವಿ. ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಲೈನ್ಸ್ ಅಂತ ಹೇಳಿದ್ರೆ L1 ಪ್ಲಸ್ ಲ್ಯಾಂಬ್ಡಾ L2 ಈಕ್ವಲ್ ಟು 0 ಅಂತ ಬರೀತೀವಿ. ಹೌದಾ? ಅಂದರೆ L1 ಪ್ಲಸ್ ಲ್ಯಾಂಬ್ಡಾ L2 ಈಕ್ವಲ್ ಟು 0 ಅಥವಾ ಇನ್ನು L1 ಈಕ್ವಲ್ ಟು 0 L2 ಈಕ್ವಲ್ ಟು 0 ಇರ್ಬೋದು. ಹೌದಾ? ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಲೈನು A1x ಪ್ಲಸ್ B1y ಪ್ಲಸ್ C1 ಈಕ್ವಲ್ ಟು 0, ಇನ್ನೊಂದು ಲೈನು A2x ಪ್ಲಸ್ B2y ಪ್ಲಸ್ C2 ಈಕ್ವಲ್ ಟು 0 ಇತ್ತು ಅಂದರೆ ದೆನ್ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಟೂ ಲೈನ್ಸ್ ಏನಾಗಿರುತ್ತೆ ಅಂದರೆ A1x ಪ್ಲಸ್ B1y ಪ್ಲಸ್ C1 ಪ್ಲಸ್ ಲ್ಯಾಂಬ್ಡಾ ಇಂಟು A2x ಪ್ಲಸ್ B2y ಪ್ಲಸ್ C2 ಇಸ್ ಈಕ್ವಲ್ ಟು 0 ಬಂತಷ್ಟೆ. ಹೌದಾ? ಇದು ನೋಡಿ ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು. ಹೌದಾ? ಅಂದರೆ ಇದು ಫಸ್ಟ್ ಪಿ ಯು ಸಿ ಕಾನ್ಸೆಪ್ಟ್. ಇದು ಅದೇ ಕಾನ್ಸೆಪ್ಟನ್ನ ಇಲ್ಲಿಗೆ ನಾವು ಯೂಸ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಇಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ ಅಂತೇಳಿ. ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್ ಅಂತ ಹೇಳಿದ್ದಾರೆ. ಈಗ ನೋಡಿ ಒಂದು ಪ್ಲೇನ್ ಹೀಗೇಗೋ ಇದೆ ಅಂದ್ಕೊಳ್ಳಿ. ಇದನ್ನು ನಾನು ಪ್ಲೇನ್ P1 ಅಂತ ಹೇಳ್ತೀನಿ. ಅದೇ ಥರ ನೋಡಿ ಇನ್ನೊಂದು ಪ್ಲೇನ್ ಬರ್ಕೊತೀನಿ ಈ ಥರ. ಇದನ್ನ ಪ್ಲೇನ್ P2 ಅಂತ ಹೇಳ್ತೀನಿ. ಹೌದಾ? ಇದೇನಾಗಿರುತ್ತೆ? ಇದು ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್ ಇದೆ. ಹೌದಾ? ಈ ನೋಡಿ ಈ ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸಲ್ಲಿ ಇನ್ನೊಂದು ಪ್ಲೇನ್ ಬರ್ಕೊತೀನಿ ಈ ಥರ. ಹೌದಾ? ಅಂದರೆ ಇದೊಂದು ಪ್ಲೇನು ಇದು ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್. ಹೌದಾ? ನೋಡಿ ಸೇಮ್ ಐಡಿಯಾ ಇಲ್ಲೂ ಅಪ್ಲೈ ಮಾಡ್ಕೋಬೋದು. ಇದು P1 ಈಕ್ವಲ್ ಟು 0, ಇದು P2 ಈಕ್ವಲ್ ಟು 0 ಆಯಿತು ಅಂದರೆ ಇದು P1 ಪ್ಲಸ್ ಲ್ಯಾಂಬ್ಡಾ P2 ಈಕ್ವಲ್ ಟು 0 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಈ ಐಡಿಯಾ ಗೊತ್ತಿದ್ರೆ ಸಾಕು. ಈ ಐಡಿಯಾ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಬೋದು. ಆದರೆ ನೋಡಿ ಯಾವ ಥರ ಮಾಡ್ಕೊತೀವಿ ಅಂತ ಹೇಳಿ. ವೆಕ್ಟಾರ್ ಫಾರ್ಮ್ ಪ್ಲೇನ್ P1 R vector dot n1 vector is equal to d1 and plane P2 ನ R vector dot n2 equal to d2. ಹೌದಾ? ಈ ಥರ ಇತ್ತು ಅಂದರೆ ನಾವು ಇಂಪಾರ್ಟೆಂಟ್ ನೋಡಿ P1 ಈಕ್ವಲ್ ಟು 0, P2 ಈಕ್ವಲ್ ಟು 0, ಈಕ್ವಲ್ ಟು 0 ಅಲ್ಲೇ ಇರಬೇಕು. ಹೌದಾ? ಹಾಗಾದ್ರೆ ದಟ್ ಇಂಪ್ಲೈಸ್ P1ನ ಹೇಗೆ ಬರೀಬೋದು? R vector dot n1 vector minus d1 is equal to 0 and P2 is equal to R vector dot n2 minus d2 equal to 0. ಹೌದಾ? ಇದಾದ ಅಂತಾನೆ ಎರಡು ಈಕ್ವೇಷನ್ ಆಫ್ ಪ್ಲೇನ್ ಇದು. ಹೌದಾ? ನಾವು ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಲೈನ್ ಆಫ್ ಇಂಟರ್ಸೆಕ್ಷನ್ is P1 plus lambda P2 is equal to 0. That implies P1 ಅಂದರೆ ಏನು ಗೊತ್ತಿರೋದು? R vector dot n1 vector minus d1 plus lambda into P2 R vector dot n2 minus d2 is equal to 0. ಅದು ನೋಡಿ R vector dot n1
minus d1 plus lambda into r vector dot n2 minus lambda d2 equal to 0 ಹೌದಾ. ಇವೆರಡರಲ್ಲೂ r ವೆಕ್ಟರ್ ಕಾಮನ್ ತಗೊತೀನಿ. ಆಗ r ವೆಕ್ಟರ್ ಡಾಟ್ ಏನು ಬರುತ್ತೆ, n1 ಪ್ಲಸ್ ಲ್ಯಾಂಬ್ಡಾ n2 ಇಸ್ ಈಕ್ವಲ್ ಟು ಇವೆರಡು ಈ ಕಡೆ ತೊಗೊಂಡೆ ಅಂದರೆ d1 ಪ್ಲಸ್ ಲ್ಯಾಂಬ್ಡಾ d2. ಇದು ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಟು ದ ಲೈನ್ ಆಫ್ ಇಂಟರ್ಸೆಕ್ಷನ್ನು, ಅದು ವೆಕ್ಟಾರ್ ಫಾರ್ಮಲ್ಲಿ ಹೌದಾ. ಅದು ನೋಡಿ ಈ ಥರ ಫಾರ್ಮುಲಾ ಏನು ನೆನ್ಪಿಡ್ಕೋಬೇಕಂತೇನೂ ಇಲ್ಲ, ಇಲ್ಲಿ ಡೈರೆಕ್ಟಾಗಿ ಮೆಥಡ್ ನೆನ್ಪಿಟ್ಕೊಂಡಿರಿ ಅಷ್ಟೇ. p1 ಪ್ಲಸ್ ಲ್ಯಾಂಬ್ಡಾ p2 ಈಕ್ವಲ್ ಟು 0 ಗೊತ್ತಿದ್ರೆ ಸಾಕು ಆಯ್ತಲ್ಲ. ನೋಡಿ ಇದನ್ನು ಈಗ ಕಾರ್ಟೀಷಿಯನ್ ಫಾರ್ಮಲ್ಲಿ ಮಾಡ್ಕೋಬೇಕು ಅಂದರೆ ಲೆಟ್ p1 a1x plus b1y plus c1z plus d1 equal to 0 and p2 a2x plus b2y plus c2z plus d2 equal to 0 ಹೌದಾ. now equation of plane passing through line of intersection of two planes is formula ಏನು ಗೊತ್ತಿರೋದು, p1 plus lambda p2 is equal to 0. that implies a1x plus b1y plus c1z plus d1 plus lambda into p2 ಅಂದರೆ a2x plus b2y plus c2z plus d2 is equal to 0 ಹೌದಾ. ಇದು ಸಿಂಪ್ಲಿಫೈ ಮಾಡ್ಕೋಬೋದು, ಅಥವಾ ಇಷ್ಟು ಐಡಿಯಾ ಗೊತ್ತಿದೆ ಸಾಕು ಆಯ್ತಲ್ಲ. ಇಲ್ಲಿ ಹೇಗೆ ನೋಡಿ, ಏನು ಐಡಿಯಾ ಗೊತ್ತಿರಬೇಕು ನನಗೆ, ಇಷ್ಟು ಬರ್ಕೊಂಡಿರಿ ನೋಟ್ ಅಂತೇಳಿ. ನೋಟ್ ಈಕ್ವೇಷನ್ ಆಫ್ ಅ ಪ್ಲೇನ್ passing through line of intersection of two planes p1 equal to 0 and p2 equal to 0 is given by p1 plus lambda p2 equal to 0 ಹೌದಾ. ಬಟ್ ಇದೊಂದು ಗೊತ್ತಿದ್ರೆ ಸಾಕು, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಮತ್ತು ನೋಡಿ ಇಲ್ಲಿ ಫಾರ್ಮುಲಾ ಯಾವಾಗಲೂ ಯಾವ ಥರ ಇದೆ, ಈಕ್ವಲ್ ಟು 0ನೇ ಇರಬೇಕು ಹೌದಾ. ನೋಡಿ ಇವೆರಡು ಈಕ್ವಲ್ ಟು 0 ಇದೆ, ಇಲ್ಲೂ ಎರಡನ್ನೂ ಯಾವುದಕ್ಕೆ ಚೇಂಜ್ ಮಾಡಿದ್ವಿ, ಈಕ್ವಲ್ ಟು 0ಗೆ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಷ್ಟೇ ಹೌದಾ. ನೆಕ್ಸ್ಟ್ ಇಲ್ಲಿ ಲ್ಯಾಂಬ್ಡಾ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಗೊತ್ತಾಗಬೇಕು. ಆ ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನಾದ್ರು ಕಂಡೀಷನ್ ಕೊಟ್ಟಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಪ್ಲೇನ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಹೇಳ್ತಾರೆ, ಯಾವುದೋ ಒಂದು ಪಾಯಿಂಟಿಂದ ಪ್ಲೇನ್ ಪಾಸ್ ಆಗುತ್ತೆ ಹೌದಾ. ಅಂದರೆ ಈ ಪಾಯಿಂಟ್ನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಲ್ಯಾಂಬ್ಡಾ ವ್ಯಾಲ್ಯೂ ಬರ್ತಾ ಇರುತ್ತೆ ಹೌದಲ್ಲ. ಯಾಕಂದರೆ ಈ ಥರದ್ದು ನಿಮಗೆ ಎಕ್ಸಾಮಿಗೂ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ಇಂಪಾರ್ಟೆಂಟು ಐಡಿಯಾ ಗೊತ್ತಿರಬೇಕು ಇದು ಆಯ್ತಲ್ಲ. ಇಲ್ಲಿ ನೆಕ್ಸ್ಟು ಪ್ರಾಬ್ಲಮ್ಸ್ ತೊಗೊಳ್ಳಿ. ಪ್ರಾಬ್ಲಮ್ಸ್ ಫೈಂಡ್ the equation of the plane, find the equation of the plane through the line of intersection of the planes, through the line of intersection of the planes, line of intersection of the planes. First one, 3x minus y plus 2z, 3x minus y plus 2z minus 4 equal to 0, and x plus y plus z minus 2 equal to 0, x plus y plus z minus 2 equal to 0, and also passes to the point 2, 2, 1, and also passes to the point 2, 2, 1. ರೀತಿ ಇದೆ, ಹೇಗೆ ಮಾಡ್ಕೊತೀವಿ ನೋಡಿ.
given equation of a plane P1 ಹೌದಾ ಈಸ್ ಏನು ಕೊಟ್ಟಿರೋದು 3x minus y plus 2z minus 4 equal to 0 ಹೌದಾ and equation of plane P2 is x plus y plus z minus 2 equal to 0 ಹೌದಾ and now equation of a plane passing through line of intersection is P1 plus lambda P2 is equal to 0. That implies P1 and 3x minus y plus 2z minus 4 plus lambda into P2 ಅಂತ ಹೇಳಿದ್ರೆ x plus y plus z minus 2 equal to 0. ಹೌದಾ ಇದನ್ನ 1 ಅಂತ ತಗೊಂತೀನಿ ನೋಡಿ ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡೋಕೆ ಕಂಡೀಷನ್ ಏನು ಕೊಟ್ಟಿದ್ದಾರೆ it passes to the point 2, 2, 1. Therefore given equation 1 passes through the point 2, 2, 1. That implies x is 2, y 2, z 1 ಬರಿಬೇಕಲ್ಲ ಅಂದ್ರೆ 3 2s are 6 minus 2 plus 2 into 1 under 2 minus 4 plus lambda into 2 plus 2 plus 1 minus 2 is equal to 0. Minus 2 plus 2 cancel it. 6 minus 4 under 2 bರುತ್ತೆ plus lambda into 2 plus 2 4 ಅದು plus 2 minus 2 cancel ಆಯ್ತು 3 is equal to 0 ಅಥವಾ 3 lambda equal to minus 2 that implies lambda is equal to minus 2 by 3 ಹೌದಾ ಇದೊಳಗೆ 1 ಗೆ lambda ಬದಲೇ minus 2 by 3 ಬರ್ಕೊಂಡ್ರೆ ಆಯ್ತು from 1 equation of a plane is ಏನು ಬರ್ಕೊಂತೀವಿ 3x minus y plus 2z minus 4 plus lambda ಬದಲು ವ್ಯಾಲ್ಯೂ minus 2 by 3 into x plus y plus z minus 2 is equal to 0. ಇಷ್ಟು ಬರುತ್ತಲ್ಲ ಇದರ ಡಿನಾಮಿನೇಟರ್ ಏನಿರುತ್ತೆ ಅದನ್ನು ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ಬೈ 3 ಮಾಡ್ತೀನಿ ಅವಾಗಿಲ್ಲಿ 3 3s are 9x minus 3y plus 3 2s are 6z minus 3 4s are 12 ಇಲ್ಲಿ 3 3 get cancel minus 2 ಉಳಿತಾ ಇರ್ತಾನೆ minus 2 ಇಂದ ಮಲ್ಟಿಪ್ಲೈ ಮಾಡೋದು minus 2x minus 2y minus 2z minus of minus plus 4 equal to 0. 9x minus 2x ಅಂದ್ರೆ 7x minus 3y minus 2y ಅಂದ್ರೆ minus 5y 6z minus 2z ಅಂದ್ರೆ 4z minus 12 plus 4 ಅಂದ್ರೆ minus 8 equal to 0. ಇಷ್ಟು ಬರುತ್ತೆ ಇದು ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಲೈನ್ ಆಫ್ ಇಂಟರ್ಸೆಕ್ಷನ್ ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು ಆಯ್ತಲ್ಲ ಇದು ಸೇಮ್ ಟೈಪು ಸೆಕೆಂಡ್ ಪ್ರಾಬ್ಲಮ್ ತೊಗೊಳ್ಳಿ ಪ್ರಾಬ್ಲಮ್ ನಂಬರ್ 2 R vector dot I plus j plus k is equal to 6 and
R vector dot 2i plus 3j plus 4k, 2i plus 3j plus 4k is equal to minus 5, and passes to the point 1, 1, 1, and passes to the point 1, 1, 1. ನೋಡಿ ಎಷ್ಟೋ ಸಲ ಎಕ್ಸಾಮಿಗೆ ಕೇಳಿದಾರೆ ಸೇಮ್ ಪ್ರಾಬ್ಲಮ್ನೇ. ನೋಡಿ ಈಸಿ ಆಗಬೇಕು ಅಂದರೆ ಕಾರ್ಟೀಷಿಯನ್ ಫಾರ್ಮಿಗೆ ಚೇಂಜ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿಬಿಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಬೋದು. ಕಾರ್ಟೀಷಿಯನ್ ಫಾರ್ಮ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ವಿ, ರಿಪ್ಲೇಸ್ i by x, j by y and k by z. ಹೌದಾ? ಹಾಗಾದ್ರೆ ನೋಡಿ ನಾವು given equation of a plane P1 is ಏನು ಕೊಟ್ಟಿದ್ದು, R vector dot I plus j plus k is equal to 6. ಹೌದಾ? ನಮಗೆ is equal to 0 ಅಲ್ಲಿ ಚೇಂಜ್ ಮಾಡಬೇಕಲ್ಲ, ದಟ್ ಇಂಪ್ಲೈಸ್ P1 ನ ಹೇಗೆ ಬೈತೀವಿ, x plus y plus z, i j k ನ x y z ಅಂತ ತಗೋಬೇಕು, minus 6 equal to 0. ಹೌದಾ? ನೆಕ್ಸ್ಟ್ ಏನು, given equation of a plane P2 is R vector dot 2i plus 3j plus 4k is equal to minus 5. That implies P2 ನ ಏನು ಬರ್ಕೊಂತೀವಿ, 2x plus 3y plus 4z plus 5 is equal to 0. RHS to LHS ಬಂತು ಅಂದ್ರೆ plus 5 ಬರುತ್ತೆ. ಹೌದಾ? ನೆಕ್ಸ್ಟ್ now equation of plane passing through line of intersection is P1 plus lambda P2 is equal to 0. That implies P1 value is x plus y plus z minus 6 plus lambda into P2 value is 2x plus 3y plus 4z plus 5 equal to 0. lambda ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಏನು ಬರುತ್ತೆ, x plus y plus z minus 6 plus 2 lambda x plus 3 lambda y plus 4 lambda z plus 5 lambda is equal to 0. ಅಥವಾ ಇದನ್ನ 1 ಅನ್ಕೊಂಡು ಡೈರೆಕ್ಟ್ ಮಾಡ್ಬೋದು, ಪ್ರೀವಿಯಸ್ ಪ್ರಾಬ್ಲಮ್ ಹಾಕೊಂಡ್ರೆ ಅದೇ ಐಡಿಯಾ ಯೂಸ್ ಮಾಡ್ಬೋದು. ಇದನ್ನ 1 ಅನ್ಕೊಂತೀನಿ, ನೆಕ್ಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡ್ಕೊಂಡಿದ್ವಿ, given 1, 1, lie on equation 1 ಬರಿಬೋದಲ್ಲ ನಾವು, given equation 1 passes to the point through the point 1, 1, 1. ಹೌದಾ? ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರ್ಬೋದು, 1 plus 1 plus 1 minus 6, x y z ಗೆ 1 ಬರಿಬೇಕಲ್ಲ, ಪ್ಲಸ್ ಲ್ಯಾಂಬ್ಡಾ 2 into 1 ಅಂದರೆ 2 plus 3 into 1 ಅಂದರೆ 3 plus 4 plus 5 is equal to 0. That implies 3 minus 6 ಅಂದರೆ minus 3 plus lambda into 3 plus 2 5, 5 plus 5 10, 10 plus 4 ಅಂದರೆ 14 is equal to 0. ಹೌದಾ? ಹಾಗಾದ್ರೆ 14 lambda is equal to 3. That implies lambda is equal to 3 by 14. ಇಷ್ಟು ಬಂದಿರಲ್ಲ, ಲ್ಯಾಂಬ್ಡಾ ವ್ಯಾಲ್ಯೂ 3 by 14 ಬರುತ್ತೆ. ನೆಕ್ಸ್ಟ್ ಸೇಮು from one equation of a plane is ಏನು ಬರಿಬೋದು, x plus y plus z minus 6 plus lambda value 3 by 14 into 2x plus 3y plus 4z plus 5 is equal to 0. Denominator 14 ಇರಲ್ಲ,
Therefore multiply by 14. 14 into x under 14x plus 14y plus 14z. The 6 into 14 under 84 ಅಲ್ಲ, minus 84. 14 get cancelled. 3 ಇಂದ multiply ಮಾಡಿದ್ರೆ 6x plus 9y plus 12z. 3 2s are 6, 3 3s are 9, 3 4s are 12, plus 3 5s are 15 equal to 0. That implies 14x plus 6x are 20x plus 14y plus 9y under 23y plus 14z plus 12z under 26z minus 84 plus 15 under minus 69 equal to 0. ಇಷ್ಟು ಬರುತ್ತಲ್ಲ, ಹೌದಾ? ನೋಡಿ, ಐಡಿಯಾ ಗೊತ್ತಾಗಬೇಕಷ್ಟೇ ಹೇಗೆ ಮಾಡ್ಕೊತಾ ಇದ್ದೀವಿ ಅಂತಾನೆ. ಒಂದು ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಾಗಬೇಕು, ವೆಕ್ಟರ್ ಫಾರ್ಮಲ್ಲಿ ಇತ್ತು ಅನ್ನೋದನ್ನು ಕಾರ್ಟಿಷಿಯನ್ ಫಾರ್ಮಿಗೆ ಚೇಂಜ್ ಮಾಡಿ ಮತ್ತು ಸೇಮ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು, ಹೌದಾ? ನೆಕ್ಸ್ಟು ಸೇಮ್ ಟೈಪು ಥರ್ಡ್ ಪ್ರಾಬ್ಲಮ್ನ ಹೋಮ್ವರ್ಕ್ ತೊಗೊಂಡಿರಿ. ಪ್ರಾಬ್ಲಮ್ ನಂಬರ್ ಥರ್ಡ್, r vector dot 2i plus 2j minus 3k, r vector dot 2i plus 2j minus 3k is equal to 7, and r vector dot and r vector dot 2i plus 5j plus 3k, 2i plus 5j plus 3k is equal to 9, is equal to 9, and passes to the point, and passes to the point 2, 1, 3, and passes to the point 2, 1, 3. ಹೌದಲ್ಲ? ಸೇಮ್ ಟೈಪ್ ಮಾಡ್ಕೋಬೇಕು. P1 ಹೇಗೆ ಬರಿಬೋದು ಇಲ್ಲಿ, 2x plus 2y minus 3z is 7, ಈ ಕಡೆ ಬಂತು ಅಂದರೆ minus 7 equal to 0, and P2ನ 2x plus 5y plus 3z minus 9 equal to 0. ಇಷ್ಟು ಬರ್ಕೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ನೆಕ್ಸ್ಟ್ P1 plus lambda P2 is equal to 0, ಅದಾದಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು, ಆಯ್ತಲ್ಲ? ನೆಕ್ಸ್ಟ್ ನೋಡಿ, angle between two planes, angle between two planes. But actually same angle between two lines ಈಗ ಹೇಳಿದ್ವಲ್ಲ, ಅಂದರೆ ಅದನ್ನು ಸಿಲೆಬಸ್ಸಿಂದ ರಿಮೂವ್ ಮಾಡಿದಾರಲ್ಲಿ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ನ. ಅದೇ ಥರ ಆ್ಯಂಗಲ್ ಬಿಟ್ವೀನ್ ಟೂ ಪ್ಲೇನ್ಸು ರಿಮೂವ್ ಮಾಡಿದ್ದಾರೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳ್ಬೋದು, ಅದಕ್ಕೆ ಸ್ವಲ್ಪ ಕಾನ್ಸೆಪ್ಟ್ಸ್ ಐಡಿಯಾ ಎಲ್ಲ ಗೊತ್ತಿರಲಿ. ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಯಾವ ಥರ ಮಾಡಿದ್ವಲ್ಲ ನಾವು ಅದೇ ಥರ ಮಾಡ್ಕೊತೀವಿ. ಇಲ್ಲೂ ಐಡಿಯಾ ಕಾನ್ಸೆಪ್ಟ್ಸ್ ಎಲ್ಲ ಸ್ವಲ್ಪ ಸೇಮ್ ಬರುತ್ತೆ. ಅಲ್ಲಿ ಯಾವ ಥರ ಇತ್ತು ಅಂದರೆ, ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ r vector is equal to a1 vector plus lambda b1 vector, and r vector is equal to a2 vector plus mu b2 vector is same as angle between b1 and b2 ಅಂತ ಹೇಳಿದ್ವಿ, ಹೌದಾ? ಎಲ್ಲಿ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಲ್ಲಿ ನೋಡಿ. ಈಗ ಆ್ಯಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್ ಅಂತ ಹೇಳಿದ್ರೆ, ಲೆಟ್ ಪ್ಲೇನ್ P1b r vector dot n1 vector equal to d1, and P2b r vector dot n2 is equal to d2, ಹೌದಾ? If theta is the angle between two planes P1 and P2 ಆಗಿತ್ತು ಅಂದರೆ, then theta is the angle between n1 vector and
n2 ವೆಕ್ಟರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಇಫ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಆಗಿತ್ತು ಅಂದರೆ B1 B2 ಬರ್ಕೊತಾ ಇದ್ವಿ. ಇಲ್ಲಿ ಇಫ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್ ಆಗಿತ್ತು ಅಂದರೆ ದೆನ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಯಾವುದಾಗಿರುತ್ತೆ n1 ಆ್ಯಂಡ್ n2 ಆಗಿರುತ್ತೆ ಅಷ್ಟೇ. ಹೌದಾ? ನೋಡಿ ಅದು ಆ್ಯಕ್ಚುಲಿ ಆ ಥರ ಬರುತ್ತೆ ಅಂದರೆ ಈಗ ಈ ಥರ ಯಾವ್ದಾದ್ರು ಒಂದು ಪ್ಲೇನ್ ಇದೆ ಅಂದ್ಕೊಳ್ಳಿ. ಇದನ್ನ ಪ್ಲೇನ್ 1 ಅಂತ ತೊಗೊತೀನಿ. ಇದನ್ನು ನಾನೇನಾರು ಈಗ ಆರ್ ವೆಕ್ಟರ್ ಡಾಟ್ n1 ವೆಕ್ಟರ್ ಇಸ್ ಈಕ್ವಲ್ ಟು d1 ತೊಗೊಂಡೆ ಅಂದ್ಕೊಳ್ಳಿ. n1 ವೆಕ್ಟರ್ ಇಸ್ ಅ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಗಿರುತ್ತೆ. ಹೌದಾ? ಅಂದರೆ ಇದೇನಾಗಿರುತ್ತೆ ಇದು n1 ವೆಕ್ಟರ್ ಆಗಿರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಈ ಥರ ಇನ್ನೊಂದು ಯಾವ್ದಾದ್ರು ಪ್ಲೇನ್ ತೊಗೊತೀನಿ ಈಗ. ಇದನ್ನು ಆರ್ ವೆಕ್ಟರ್ ಡಾಟ್ n2 ವೆಕ್ಟರ್ ಇಸ್ ಈಕ್ವಲ್ ಟು d2 ಆಗಿತ್ತು ಅಂದರೆ ಈ ಥರ ಈಗ n2 ಇರ್ತದೆ. ಇದನ್ನ ಈಗ ಪ್ರೊಡ್ಯೂಸ್ ಮಾಡ್ಕೊಂಡೆ ಅಂದರೆ ಇದೇ ನಮಗಿದು ಆ್ಯಂಗಲ್ ಬಿಟ್ವೀನ್ ದ ಟೂ ಪ್ಲೇನ್ಸ್ ಆಗಿತ್ತು ಅಂದರೆ ಇದೇ ಏನಾಗಿರುತ್ತೆ ಇಲ್ಲಿ ಬರುತ್ತೆ ಅಷ್ಟೇ. ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಬಂದ್ಬಿಡುತ್ತೆ ಅಷ್ಟೇ. ಹೌದಾ? ಈಗ ಐಡಿಯಾ ಗೊತ್ತಿರಬೇಕಷ್ಟೇ. therefore angle between the two planes is same as angle between the two vectors n1 and n2 ಅಂತ ಹೇಳ್ತೀವಿ. ಹೌದಾ? ಹಾಗೆ ನೋಡಿ ಐಡಿಯಾ ಯೂಸ್ ಮಾಡಿಕೊಂಡು ವೆಕ್ಟರ್ ಫಾರ್ಮುಲಾ ಮತ್ತು ಕಾರ್ಟಿಷಿಯನ್ ಫಾರ್ಮ್ ಎರಡಲ್ಲೂ ಮಾಡ್ಕೋಬೋದು ನೋಡಿ. ಇವಾಗ ವೆಕ್ಟರ್ ಫಾರ್ಮ್ ಹೇಗೆ ಬರೀತೀನಿ ಅಂದರೆ ಡೈರೆಕ್ಟಾಗಿ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ n1 ಆ್ಯಂಡ್ n2 ಆಯಿತು ಅಂದರೆ ದಟ್ ಇಂಪ್ಲೈಸ್ cos theta is equal to direct formula n1 dot n2 by magnitude of n1 into magnitude of n2 ಅಥವಾ theta is equal to cos inverse of n1 dot n2 by magnitude of n1 into magnitude of n2. ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀವಿ. ಅಂದರೆ ಪ್ಲೇನ್ ಏನಾರು ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ n1 n2 ಬರ್ಕೊಂಡು ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೊಂಡು. ಹೌದಾ? ಇದು ನೋಡಿ ಪ್ಲೇನ್ ಏನಾದ್ರು ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಇಫ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ a1x plus b1y plus c1z plus d1 equal to 0 and a2x plus b2y plus c2z plus d2 equal to 0. ಹೌದಾ? ಇದು ಕಾರ್ಟಿಷಿಯನ್ ಫಾರ್ಮ್. ಇತ್ತು ಅಂದ್ರೆ ಸೇಮ್ ದೆನ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ n1 ಆ್ಯಂಡ್ n2 ಆಗುತ್ತಾನೆ. n1 n2ನೇ ಯಾವ ಥರ ಬರಿತೀವಿ ಅಂದ್ರೆ ಎಕ್ಸ್ ವೈ ಝೆಡ್ ಇಂದ ಕೋಯಿಫಿಷಿಯಂಟ್ಸ್ ಯಾವಾಗಲೂ ಡೈರೆಕ್ಷನ್ ರೇಷಿಯೋಸ್ ಆಫ್ n1 ವೆಕ್ಟರ್ ಆಗಿರುತ್ತೆ. ಹೌದಾ? ನೋಡಿ ನಾವು ಡೈರೆಕ್ಷನ್ ರೇಷಿಯೋಸ್ ಆಫ್ n1 ವೆಕ್ಟರ್ ಆರ್ a1 b1 c1 ದಟ್ ಇಂಪ್ಲೈಸ್ n1 ವೆಕ್ಟರ್ ಇಸ್ ಈಕ್ವಲ್ ಟು a1i plus b1j plus c1k. Similarly, direction ratios of n2 vector are a2 b2 c2. ಯಾಕಂದರೆ a2 b2 c2 ಇದೆ. ದಟ್ ಇಂಪ್ಲೈಸ್ n2 ವೆಕ್ಟರ್ ಇಸ್ ಈಕ್ವಲ್ ಟು a2i plus b2j plus c2k. ಹೌದಾ? ಅದರಲ್ಲಿ ನಾವು n1 dot n2 is equal to ಏನು ಬರಿಬೋದು a1i plus b1j plus c1k dot a2i plus b2j plus c2k that is equal to a1 a2 plus b1 b2 plus c1 c2. ಇದು n1 dot n2 ಆಯಿತು. ಹೌದಾ? ನಾವು magnitude of n1 and the square root of a1 square plus b1 square plus c1 square. Magnitude of n2 and the square root of idala a2 square plus b2 square plus c2 square. ಹೌದಾ? now theta is equal to ಏನು ಗೊತ್ತಿರೋದು cos inverse of n1 dot n2 by magnitude of n1 into
magnitude of n2 ಹೌದಾ that is equal to cos inverse of ಹೌದಾ ನೋಡಿ n1 ಡಾಟ್ n2 ಅಂದ್ರೆ ಏನು ಗೊತ್ತಿರೋದು a1 a2 plus b1 b2 plus c1 c2 by magnitude of n1 ಅಂದ್ರೆ root of a1 square plus b1 square plus c1 square into root of a2 square plus b2 square plus c2 square ನೋಡಿ ಇದು ಫಾರ್ಮುಲಾ ಆಗಿರುತ್ತೆ ಸರ್ ಅಂದರೆ ಸೇಮು ಲೈನ್ಸಲ್ಲಿ ಏನೇನು ಮಾಡ್ತಿದ್ವಲ್ಲ ಅದೇ ಐಡಿಯಾ ಯೂಸ್ ಮಾಡಿ ಲೈನಲ್ಲಿ b1 b2 ಅಂತ ಬರಿತಾ ಇದ್ವಿ ಇಲ್ಲೇನು ಬರಿಬೇಕು ನಾವು n1 n2 ಅಷ್ಟೇ ಹೌದಾ ಅಷ್ಟು ಬರ್ಕೊಂಬಿಟ್ವಿ ಅಂದ್ರೆ ನೆಕ್ಸ್ಟ್ ಐಡಿಯಾಸ್ ಎಲ್ಲ ಸೇಮ್ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗೋದು ಅಷ್ಟೇ ಹೌದಾ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಆ್ಯಂಗಲ್ ಬಿಟ್ವೀನ್ ಟು ಪ್ಲೇನ್ಸ್ನ ಫೈಂಡ್ ಔಟ್ ಮಾಡ್ಬೋದು ಅದೇ ನಮಗೆ ಇಲ್ಲಿ ಕಾರ್ಟೇಷಿಯನ್ ಫಾರ್ಮಲ್ಲಿ ಚೇಂಜ್ ಮಾಡಿದ್ವಿ ಅಷ್ಟೇ ಹೌದಾ ನೆಕ್ಸ್ಟ್ ನೋಡಿ ಇನ್ನು ಲೈನ್ಸಲ್ಲಿ ಏನೇನು ಹೇಳಿದ್ವಿ ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ b1 ಡಾಟ್ b2 ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ವಿ ಹೌದಾ ಇಲ್ಲೇನು ಹೇಳ್ತೀವಿ ಹಾಗಾದ್ರೆ ನೋಟ್ ಇಫ್ two planes are perpendicular then n1 vector dot n2 vector is equal to 0 ಹೌದಾ ಇದು ವೆಕ್ಟರ್ ಫಾರ್ಮುಲಾ ಆಗುತ್ತೆ ಕಾರ್ಟೇಷಿಯನ್ ಫಾರ್ಮುಲಾ ಅದ n1 ಡಾಟ್ n2 ಅಂದ್ರೆ ಏನು ಬಂದಿದೆ a1 a2 plus b1 b2 plus c1 c2 is equal to 0 ಬರೀಬೋದು ಹೌದಾ ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ ಇದಲ್ಲ ಇಫ್ ಟೂ ಪ್ಲೇನ್ಸ್ ಆರ್ ಪ್ಯಾರಲಲ್ ಇತ್ತು ಅಂದ್ರೆ ದೆನ್ n1 ವೆಕ್ಟರ್ ಇಸ್ ಈಕ್ವಲ್ ಲ್ಯಾಂಬ್ಡಾ ಇಂಟು n2 ವೆಕ್ಟರ್ ಬರೆಯುವುದು ನೆಕ್ಸ್ಟ್ ಅದನ್ನೇ ಕಾರ್ಟೇಷಿಯನ್ ಫಾರ್ಮಲ್ಲಿ ಇಫ್ ಟೂ ಪ್ಲೇನ್ಸ್ನ ಕಾರ್ಟೇಷಿಯನ್ ಫಾರ್ಮಲ್ಲಿ ಬರೀತೀವಿ a1x plus b1y plus c1z plus d1 is equal to 0 and a2x plus b2y plus c2z plus d2 equal to 0 are perpendicular then dot product 0 ತಾನೆ ಹಾಗಾದ್ರೆ a1 a2 plus b1 b2 plus c1 c2 is equal to 0 ನೋಡಿ ಇದು ಗೊತ್ತಬೇಕು ಸೇಮ್ ಈಗ ಫೋರ್ತ್ ಒನ್ ಇದರ ಥರ ಪ್ಯಾರಲಲ್ ಇತ್ತು ಅಂದರೆ ದೆನ್ a1 by a2 is equal to b1 by b2 is equal to c1 by c2 ಹೌದಾ ನೋಡಿ ಇದೆಲ್ಲ ಸೇಮ್ ನಾವು ಲೈನ್ಸಲ್ಲಿ ಯಾವ ಥರ ಮಾಡಿದ್ದೀವಲ್ಲ ಅದೇ ಐಡಿಯಾ ಯೂಸ್ ಮಾಡ್ಕೊಳ್ಳೋದ್ರೆ ಇದರಲ್ಲೂ ಬರುತ್ತೆ ಹೌದಾ ಅದೇ ಕಾನ್ಸೆಪ್ಟ್ ಗೊತ್ತಿರಲಿ ಲೈನ್ಸ್ ಐಡಿಯಾನೇ ಇದಕ್ಕೆ ಯೂಸ್ ಮಾಡ್ತೀವಿ ಜಸ್ಟ್ ಏನು ಚೇಂಜ್ ಆಗುತ್ತೆ ಅಂದರೆ b1 b2 ಬರಲಿ n1 n2 ಬರ್ಕೊತೀವಿ ಅಷ್ಟೇ ಹೌದಾ ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಂಡ್ರೆ ಜಸ್ಟ್ ರ್ಯಾಂಡಮಾಗಿ ಒಂದಿಷ್ಟು ಪ್ರಾಬ್ಲಮ್ಸ್ ಮಾಡ್ಕೊತೀವಿ ಅಷ್ಟೇ find the angle between the two planes whose equations are find the angle between the two planes whose equations are ನೋಡಿ ಅದ್ರಲ್ಲಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಒಂದು ಮಾಡ್ಕೊತೀವಿ r vector dot 2i plus 2j minus 3k 2i plus 2j minus 3k is equal to 5 and r vector dot 3i minus 3j plus 5k r vector dot 3i plus 3j minus 5k is equal to 3 3i plus 3i minus 3j plus 5k minus 3j plus 5k is equal to 3 ಹೌದಾ ನೋಡಿ ಹೇಗೆ ಮಾಡ್ಕೋಬೇಕು ಗಿವನ್ equation of a plane P1 is r vector dot 2i plus 2j minus 3k is equal to 5. That implies
n1 vector is equal to 2i plus 2j minus 3k. That implies magnitude of n1 vector is equal to square root of 2 square plus 2 square plus minus 3 square. And 4 plus 4 plus 9 and the root 17. Okay. Similarly, given equation of a plane P2 is r vector dot 3i minus 3j plus 5k is equal to 3. That implies n2 vector is equal to 3i minus 3j plus 5k. That implies magnitude of n2 vector is equal to root of 3 square plus minus 3 square plus 5 square. Root of 9 plus 9 plus 25. Okay. And the root 43 ಬರುತ್ತೆ ಹೌದಾ. ನೆಕ್ಸ್ಟ್ ನಾವು ಡಾಟ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. n1 ಡಾಟ್ n2 is equal to n1 ಡಾಟ್ n2 is equal to n1 ಅಂದ್ರೆ 2i plus 2j minus 3k ಡಾಟ್ n2 ಅಂತ ಹೇಳಿದ್ರೆ 3i minus 3j plus 5k. That is equal to 6 minus 6 minus 15. 6 minus 6 and 0 ಆಯಿತು, ಇದು minus 15 ಹೌದಾ. But if theta is the angle between two planes ಇತ್ತು ಅಂದ್ರೆ that implies theta is equal to cos inverse of n1 dot n2 by magnitude of n1 into magnitude of n2. That is equal to cos inverse of n1 dot n2 under minus 15 by magnitude of n1 under root 17, magnitude of n2 under root 43. ಇಷ್ಟು ಆಯ್ತು ಅಷ್ಟೆ ಆಯ್ತಲ್ಲ. ನೋಡಿ ಏನು ಐಡಿಯಾ ಯೂಸ್ ಮಾಡ್ಕೋಬೇಕಂತ ಗೊತ್ತಾಗಬೇಕಷ್ಟೆ. n1 n2 ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಟೈಪ್ ಅದರಲ್ಲೇ ಸೆಕೆಂಡ್ ಒನ್ ಅಂತ ತೊಗೊಂಡಿದ್ದು ಕಾರ್ಟೀಷಿಯನ್ ಫಾರ್ಮಲ್ಲಿದೆ. ಸೆಕೆಂಡ್ ಪ್ರಾಬ್ಲಮ್ 2x plus y minus 2z equal to 5. 2x plus y minus 2z is equal to 5. And 3x minus 6y, 3x minus 6y, 3x minus 6y minus 2z equal to 7. Minus 2z is equal to 7. ನೋಡಿ ಅಲ್ಲಿ ಥಿಯರಿ ಎಕ್ಸ್ಪ್ಲೈನ್ ಮಾಡ್ಕೋಬೇಕಾದ್ರೆ ಕಾರ್ಟೀಷಿಯನ್ ಫಾರ್ಮ್ ಯಾವ ಥರ ಮಾಡಿದ್ವಲ್ಲ ಅದೇ ಐಡಿಯಾನ ಇಲ್ಲೂ ಯೂಸ್ ಮಾಡಬೇಕಷ್ಟೆ ಹೌದಾ. ನೋಡಿ ಈ ಥರ ಗಿವನ್ equation of a plane P1 is 2x plus y minus 2z equal to 5. That implies direction ratios of n1 vector are a1 equal to 2, b1 equal to 1, c1 is equal to minus 2. That implies n1 vector is equal to 2i plus j minus 2k. That implies magnitude of n1 vector is equal to square root of 2 square plus 1 square plus minus 2 square. And that is equal to 4 plus 1 plus 4 and root 9 that equal to 3. The same given
equation of plane P2 is 3x minus 6y minus 2z equal to 7. That implies direction ratios of n2 vector are a2 equal to 3, b2 equal to minus 6, c2 is equal to minus 2. That implies n2 vector is equal to 3i minus 6j minus 2k. Okay? That implies magnitude of n2 is equal to square root of 3 square plus minus 6 square plus minus 2 square. And 9 plus 36 plus 4 and the root 49, that value is 7. Okay? Next now, n1 dot n2 is equal to n1 and 2i plus j minus 2k dot 3i minus 6j minus 2k, 3i minus 6j minus 2k. Dot product ಮಾಡಿದ್ರೆ 3 2s are 6 minus 6 plus 4 ಅಂದರೆ 4 ಬರುತ್ತೆ. Next time, if theta is the angle between two planes, then theta is equal to cos inverse of n1 dot n2 divided by magnitude of n1 into magnitude of n2, and the cos inverse of n1 dot n2 and the 4 by magnitude of n1 and 3 magnitude of n2 and the 7, 3 into 7, so cos inverse of 4 by 21 dollars. ಬಟ್ ಸೇಮ್ ಲೈನಲ್ಲಿ ಆ ಥರ ಮಾಡಿದ್ವಲ್ಲ ಅದೇ ಐಡಿಯಾ ಯೂಸ್ ಮಾಡ್ತಾ ಇದ್ವಿ. ಅಲ್ಲಿ b1 b2 ಬರೀತಾ ಇದ್ವಿ, ಇಲ್ಲಿ n1 n2 ಬರ್ಕೊಂತೀವಿ ಅಷ್ಟೆ. ಹೌದಾ? ನೆಕ್ಸ್ಟು ನೋಡಿ, ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಟ್ರೈ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ತೊಗೊಂಡಿದ್ದಲ್ಲಿ ಸೆಕೆಂಡ್ ಒನ್ನಲ್ಲಿ ಸೆಕೆಂಡ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಪ್ರಾಬ್ಲಮ್ನ. ಪ್ರೂವ್ ದಟ್ ದ ಪ್ಲೇನ್ಸ್ ತೊಗೊಂಡಿರಿ ಈ ಥರ. ಪ್ರೂವ್ ದಟ್ ದ ಪ್ಲೇನ್ಸ್ 2x plus y plus 3z minus 2, 2x plus y plus 3z minus 2 equal to 0, and x minus 2y plus 5 equal to 0, x minus 2y plus 5 equal to 0 are perpendicular, ಅಂದರೆ ಪರ್ಪೆಂಡಿಕ್ಯುಲರ್ ಇರಬೇಕು ಅಂದರೆ ಡಾಟ್ ಪ್ರಾಡಕ್ಟ್ 0 ಇರಬೇಕಲ್ಲ. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಗಿವನ್ ಈಕ್ವೇಷನ್ ಆಫ್ ಪ್ಲೇನ್ P1 is 2x plus y plus 3z minus 2 equal to 0. That implies direction ratios of n1 vector are a1 is equal to 2, b1 is equal to 1, c1 is equal to 3. That implies n1 vector is equal to 2i plus j plus 3k. Next time, given equation of plane P2 is x minus 2y plus 5 equal to 0. That implies direction ratios of n2 vector are a2 is equal to 1, b2 is equal to minus 2, c2 is equal to 0. Z ilali. That implies n2 vector is equal to I minus 2j plus 3, sorry 0k.
ನೋಡಿ ನಾವು n1 dot n2 is equal to 2i plus j plus 3k dot I minus 2j plus 0k, that is equal to 2 minus 2 plus 0 on the 0. Therefore, given planes are perpendicular. ನೋಡಿ ಈ ಥರ ಐಡಿಯಾಸ್ ಗೊತ್ತಿರಲಿ, ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಮಾಡ್ಬೋದು. ಯಾಕಂದ್ರೆ ಆ್ಯಂಗಲ್ ಬಿಟ್ವೀನ್ ದ ಟೂ ಪ್ಲೇನ್ಸ್ ಅಂತೂ ಸಿಲೆಬಸ್ಸಿಂದ ರಿಮೂವ್ ಮಾಡಿದ್ದಾರೆ. ಆದರೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನೀವು, ಹೌದಾ, ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ಹೇಗೆ ಕಾನ್ಸೆಪ್ಟ್ಸ್ ಅಂತ ಎಕ್ಸ್ಪ್ಲೈನ್ ಮಾಡ್ಕೊತಾ ಇದ್ವಿ. ಅಲ್ಲಿ ನೋಡಿ ಇದೇ ಥರದ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಟ್ರೈ ಮಾಡ್ಬೋದಲ್ಲಿ. ನೋಡಿ ಸೆಕೆಂಡ್ ಮೇನ್ ಈ ಥರ ಇದೆ ಅಲ್ಲಿ. ಇನ್ ದ ಫಾಲೋಯಿಂಗ್ ಕೇಸಸ್ ಡಿಟರ್ಮೈನ್ ವೆದರ್ ದ ಗಿವನ್ ಪ್ಲೇನ್ಸ್ ಆರ್ ಪ್ಯಾರಲಲ್ ಆರ್ ಪರ್ಪೆಂಡಿಕ್ಯುಲರ್ and in case they are neither find the angle between them ಅಂತಿದೆ, ಹೌದಾ. ಆ್ಯಂಗಲ್ ಬಿಟ್ವೀನ್ ದೆಮ್ ಅಂತ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಈ ಥರ ಮಾಡ್ಕೊಂಡು ಹೋಗ್ಬೇಕು. ಪರ್ಪೆಂಡಿಕ್ಯುಲರ್ ಇತ್ತು ಡಾಟ್ ಪ್ರಾಡಕ್ಟ್ 0 ಬರುತ್ತೆ. ಪ್ಯಾರಲಲ್ ಇತ್ತು ಏನು ಮಾಡ್ಕೋಬೇಕು ನಾವು, a1/a2 is equal to b1/b2 is equal to c1/c2 ಮಾಡ್ಕೊಂಡ್ಬಿಟ್ರೆ ಆಗೋದು, ಹೌದಾ. ಈಗ ಆ ಥರ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ಆಯ್ತಲ್ಲ. ಜಸ್ಟ್ ಕಾನ್ಸೆಪ್ಟ್ಸ್ ಗೊತ್ತಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಆಗ್ಬೋದು, ಆಯ್ತಲ್ಲ. ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ಪ್ಲೇನ್ ಮಾಡ್ಕೊತೀವಿ, ಆಯ್ತಲ್ಲ. ಅದೊಂದು ಇಂಪಾರ್ಟೆಂಟ್. ಎಕ್ಸಾಮಿಗೆ ಆ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ಸ್ ಎಷ್ಟೊಂದು ಸಲ ಕೇಳಿದ್ದಾರೆ. ಡಿರವೇಷನ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋಂಥ ಪ್ರಾಬ್ಲಮ್ಸು ಎಷ್ಟೊಂದು ಸಲ ಎಕ್ಸಾಮ್ಸಿಗೆ ಬರ್ತಾ ಇದೆ, ಆಯ್ತಲ್ಲ. ಅದು ನೆಕ್ಸ್ಟ್ ಕ್ಲಾಸಿಗೆ ತೊಗೊತೀವಿ. ಥ್ಯಾಂಕ್ ಯು.